ಮೇನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು BTech SSB ಕೊಡೋಕ್ಕಾಗಲ್ಲ. ನೀವು ಏನಿದ್ರು ನೇವಿಗೂ ಕೊಡೋಕ್ಕಾಗಲ್ಲ. ಯು ಕ್ಯಾನ್ ಗಿವ್ ಓನ್ಲಿ ಟು ದಿ ಆರ್ಮಿ ಮಾತ್ರ. ನಮಸ್ಕಾರ ಸ್ನೇಹಿತರೆ, ಗರ್ವಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಗರ್ವಿಕ್. ಹಿಂದಿನ ವಿಡಿಯೋನಲ್ಲಿ ನಾನು ಡ್ರೀಮ್ ಜಾಬ್ ಬಗ್ಗೆ ಹೇಳಿದ್ದೆ, ಅದ್ರ ಜೊತೆಗೆ ವಿಶ್ ಲಿಸ್ಟ್ ಅನ್ನ ಕೂಡ ಹೇಳಿದ್ದೆ, ಮತ್ತೆ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಅಂದ್ರೆ ಆರ್ಮಿ, ನೇವಿ, ಏರ್ ಫೋರ್ಸ್ ಈ ವಿಶ್ ಲಿಸ್ಟ್ ಗಳನ್ನೆಲ್ಲ ಪೂರೈಸುತ್ತೆ ಅಂತಾನು ಹೇಳಿದ್ದೆ. ಯಾವ ರೀತಿ ಪೂರೈಸುತ್ತೆ, ಹೇಗೆ ಪೂರೈಸುತ್ತೆ ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಗಮನ ಇಟ್ಟು ಕೇಳ್ಕೊಳ್ಳಿ. ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಎಂಟ್ರಿ ಆಗಬೇಕು ಅಂತಂದ್ರೆ ಎರಡು ತರ ಇರುತ್ತೆ. ಒಂದು ಸಿಪಾಯಿ ಲೆವೆಲ್ ಅಂದ್ರೆ ಸೋಲ್ಜರ್ಸ್ ಲೆವೆಲ್, ಇನ್ನೊಂದು ಆಫೀಸರ್ಸ್ ಲೆವೆಲ್. ಈ ಸಿಪಾಯಿ ಎಂಟ್ರಿ ಅಂದ್ರೆ ನೀವು ಸೋಲ್ಜರ್ಸ್ ಲೆವೆಲ್ ಅಂದ್ರೆ ಈ ಲೈಕ್ ಕಾನ್ಸ್ಟೇಬಲ್ ಇಂದ ಪೊಲೀಸ್ ಏನು ಕಾನ್ಸ್ಟೇಬಲ್ಸ್ ಅಂತ ಇರ್ತಲ್ಲ ಆ ಒಂದು ಎಂಟ್ರಿ. ನಮ್ಮಲ್ಲಿ ಇಂಡಿಯನ್ ಆರ್ಮ್ ಫೋರ್ಸಸ್ ಅಲ್ಲಿ ಸಿಪಾಯಿ ಅಂತೀವಿ, ಇಲ್ಲ ಸೋಲ್ಜರ್ಸ್ ಅಂತೀವಿ, ಇಲ್ಲ ನಾನ್ ಕಮಿಷನ್ಡ್ ಆಫೀಸರ್ಸ್, ಜೂನಿಯರ್ ಕಮಿಷನ್ಡ್ ಆಫೀಸರ್ಸ್ ಅಂತ ಹೇಳ್ತೀವಿ. ಏನು ನಾಯಕ್, ಲ್ಯಾನ್ಸ್ ನಾಯಕ್, ಸುಬೇದಾರ್ ಮೇಜರ್, ನಾಯಕ್ ಸುಬೇದಾರ್ ಅಂತ ಸುಮಾರು ಪೋಸ್ಟ್ಗಳು ಬರುತ್ತೆ. ಸೊ ಅದನ್ನ ನಾನು ಆರ್ಡರ್ ಹೇಳ್ತೀನಿ. ಅಂದ್ರೆ ಲ್ಯಾನ್ಸ್ ನಾಯಕ್, ಸುಬೇದಾರ್, ನಾಯಕ್ ಸುಬೇದಾರ್ ಮೇಜರ್, ಈ ಒಂದನ್ನ ನಾವು JCOs ಅಂಡ್ NCOs ಅಂತ ಹೇಳ್ತೀವಿ. ಇವರೆಲ್ಲ ಅಗ್ನಿವೀರ್ ಮಾಡಿಕೊಂಡು ಇಲ್ಲ ಒಂದು ಸಿಪಾಯಿ ಅಂಡರ್ ಬರ್ತಾರೆ, ಅಂದ್ರೆ ಸೋಲ್ಜರ್ಸ್ ಲೆವೆಲ್ ಅಲ್ಲಿ. ಆಫೀಸರ್ಸ್ ಲೆವೆಲ್ ಅಂದ್ರೆ ಲೆಫ್ಟಿನೆಂಟ್, ಕ್ಯಾಪ್ಟನ್, ಮೇಜರ್, ಲೆಫ್ಟಿನೆಂಟ್ ಕರ್ನಲ್, ಬ್ರಿಗೇಡಿಯರ್, ಲೈಕ್ ಅಲ್ಲಿಂದ ನೀವು ಜನರಲ್ ವರ್ಗೆ. ಆಫೀಸರ್ಸ್ ಲೆವೆಲ್ ಅಂದ್ರೆ ಗ್ರೀನಿಂಗ್ ಯೂಸ್ ಮಾಡೋರು. ಸಿಪಾಯ್ಸ್ ಆರ್ ನಾಟ್ ಯೂಸಿಂಗ್ ಫಾರ್ ದ ಗ್ರೀನಿಂಗ್, ಲೈಕ್ IAS IPS ಕಾನ್ಸ್ಟೇಬಲ್ಸ್ ಅಂತ ಏನೇನು ಬರುತ್ತಲ್ಲ ಆ ತರ ಇಲ್ಲೂ ಆಫೀಸರ್ಸ್ ಲೆವೆಲ್ ಅಂಡ್ ಸಿಪಾಯಿ ಲೆವೆಲ್. ಈಗ ನಾನು ಅಗ್ನಿವೀರಲ್ಲಿ ಏನೇನು ಬರುತ್ತೆ ಅಂತ ನಾನು ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ. ಅಂದ್ರೆ ದಟ್ ಈಸ್ ನಾಟ್ ರಿಕ್ವೈರ್ಡ್. ನೀವೆಲ್ಲ ಗ್ರಾಜುಯೇಟ್ಸ್ ಆಗಿದ್ದೀರಾ, ಫಸ್ಟ್ PU ಓದ್ತಾ ಇರ್ತೀರಾ, ಅವರೆಲ್ಲ ವಿ ಹ್ಯಾವ್ ಟು ಏಮ್ ಫಾರ್ ಆಫೀಸರ್ ಲೆವೆಲ್. ಎಲ್ಲಾನು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಆಫೀಸರ್ಸ್ ಲೆವೆಲ್ಗೆ ಅಂತಾನೆ ಒಂದು ರೇಂಜ್ ಅಥವಾ ಏಜ್ ಲಿಮಿಟ್ ಅನ್ನ ಕೊಟ್ಬಿಟ್ಟಿದೆ. ಏನು 19 years ಇಂದ ಅಥವಾ 16.5 to 19.5 ಒಂದು ಎಂಟ್ರಿ ಶುರು ಆದರೆ till you get to the 27 years of age you are eligible. 16 ವರ್ಷದಿಂದ 27 ವರ್ಷದವರೆಗಿನ ಏನು ಗ್ಯಾಪ್ ಇದೆಯಲ್ಲ ಅಷ್ಟಲ್ಲೂ ನೀವು ಎಲಿಜಿಬಲ್ ಇದ್ದೀರಾ. ಯಾವ ಎಲಿಜಿಬಲ್ ಇದೆಯಾ, ಯಾವ ಏಜ್ ಲಿಮಿಟ್ಗೆ ಯಾವ ಎಂಟ್ರಿ ಇದೆ ಅನ್ನೋದನ್ನ ನಾನು ಈಗ ಮುಂದೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ನೀವು ಏನ್ ತಿಳ್ಕೋಬೇಕು ಅಂತ ಅಂದ್ರೆ ಈ ಕೆರಿಯರ್ ಆಪ್ಷನ್ಸ್ ಯಾವ ಎಂಟ್ರೀಸ್ ಇರುತ್ತೆ ಫಾರ್ ದಿ ಆಫೀಸರ್ಸ್ ಲೆವೆಲ್ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೋಬೇಕು. ಯಾಕಂದ್ರೆ ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ಬೆವರು ಸುರಿಸಿ ನಿಮಗೆ ಕಷ್ಟಪಟ್ಟು ಓದಿಸಿ PU ಮಾಡಿಸಿರ್ತಾರೆ, ಡಿಗ್ರಿ ಮಾಡಿಸಿರ್ತಾರೆ, ಮಾಸ್ಟರ್ ಡಿಗ್ರಿ ಮಾಡಿಸಿರ್ತಾರೆ. ಸೊ ನೀವು ಒಬ್ಬ ಸಿಪಾಯಿ ಆಗೋದಾಗಿರ್ಬೋದು, ಒಬ್ಬ ಕಾನ್ಸ್ಟೇಬಲ್ ಆಗಿ, ಎಸ್ ದಟ್ ಇಸ್ ಆಲ್ಸೋ ಏನ್ ರೆಪ್ಯೂಟೆಡ್. ಅದು ನಾನೇನು ಕೆಳಮಟ್ಟದ್ದು ಅಂತ ಹೇಳಿಲ್ಲ. ಆದರೆ ಆಫೀಸರ್ಸ್ ಆಗಕ್ಕೂ ಮತ್ತೆ ಕಾನ್ಸ್ಟೇಬಲ್ ಆಗಕ್ಕೂ ಅಥವಾ ಸಿಪಾಯಿ ಆಗಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ನೀವು IPS ಆಗಕ್ಕೆ ಒಂದು ಸ್ಟೇಟಸ್ ಏನು ನಿಮ್ಮ ಡ್ರೀಮ್ ಜಾಬ್ ಅಲ್ಲಿ ಹೇಳಿದ್ದೆ, IPS ಕಾನ್ಸ್ಟೇಬಲ್ ಆಫೀಸರ್ ಲೆವೆಲ್ ಇನ್ ದಿ ಸಿಪಾಯಿ ಇನ್ ದಿ ಆರ್ಮ್ ಫೋರ್ಸಸ್. ಇಟ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಹಾಗಾಗಿ ಯಾವ ಎಂಟ್ರೀಸ್ ಬರುತ್ತೆ ಅಂತ ನಾನು ಈಗ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಒಂದು ಕಡೆ ಬರ್ಕೊಳ್ಳಿ, ಇಲ್ಲ ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೋಬಹುದು, ಸೇವ್ ಮಾಡ್ಕೋಬಹುದು, ಅಥವಾ ಒಂದು ನೋಟ್ ಪ್ಯಾಡಲ್ಲಿ ನೀಟಾಗಿ ಬರ್ಕೊಳ್ಳಿ. ನಿಮ್ಮ ತಮ್ಮಂದಿರಿಗೆ, ನಿಮ್ಮ ಅಣ್ಣಂದಿರಿಗೆ ಅಥವಾ ನಿಮ್ಮ ಮಕ್ಕಳುಗಳಿಗೆ ಹೆಲ್ಪ್ ಆಗುತ್ತೆ. ಇದು ಹುಡುಗ ಅಥವಾ ಹುಡುಗಿ ಅಂತ ಯಾವುದೇ ಭೇದ ಭಾವ ಇಲ್ಲ, ಎಲ್ಲರಿಗೂ ಎಲಿಜಿಬಲ್ ಇದೆ. ದಯವಿಟ್ಟು ಬರ್ಕೊಳ್ಳಿ ಅಂತ ಹೇಳ್ತಾ ಮುಂದಿನಕ್ಕೆ ಹೋಗ್ತಿದ್ದೀನಿ. ಫಸ್ಟ್ ಎಂಟ್ರಿ ಬಂದು NDA ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಇದು ಬೋತ್ ಬಾಯ್ಸ್ ಮತ್ತೆ ಗರ್ಲ್ಸ್ಗೆ, ಹುಡುಗ ಮತ್ತೆ ಹುಡುಗಿರಿಗೆ. ದ ಏಜ್ 16.5 years ಇಂದ 19.5 years. ಈ ಒಳಗಡೆ ಈ ಏಜ್ ಗ್ರೂಪ್ ಒಳಗೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಲೈಕ್ ಸೆಕೆಂಡ್ PUC, ಫಸ್ಟ್ PUC, ಸೆಕೆಂಡ್ PUC ಅಂಡ್ ಫಸ್ಟ್ ಸೆಮ್ ಇನ್ನ ಡಿಗ್ರಿ ಫಸ್ಟ್ ಇಯರ್ ಫಸ್ಟ್ ಸೆಮ್ ಇರಬೇಕು, ಅವರು ಮಾತ್ರ ಈ ಎಕ್ಸಾಮಿಗೆ ಎಲಿಜಿಬಲ್ ಇರ್ತಾರೆ. ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಹೇಗೆ ಸಿವಿಲ್ ಸರ್ವಿಸ್ ನ UPSC ಕಂಡಕ್ಟ್ ಮಾಡುತ್ತೋ ಅದೇ ಕಾನ್ಸ್ಟಿಟ್ಯೂಷನಲ್ ಬಾಡಿ ಈ NDA ಎಕ್ಸಾಮ್ ಅನ್ನು ಕೂಡ ಒಂದು ತಯಾರಿ ಮಾಡುತ್ತಂದ್ರೆ ಪರೀಕ್ಷೆಯನ್ನ ಕೊಡುತ್ತೆ. 2 ಬಾರಿ ಕೊಡುತ್ತೆ. ಈಗ ಸಿವಿಲ್ ಸರ್ವಿಸ್ ವರ್ಷಕ್ಕೆ ಒಮ್ಮೆ ಅಂದ್ರೆ 1 ಬಾರಿ ಕೊಟ್ರೆ, ಆದ್ರೆ ಈ NDA ಎಕ್ಸಾಮ್ ವರ್ಷಕ್ಕೆ 2 ಬಾರಿ. ಅಂದ್ರೆ ಮೊದಲನೇದು ಏಪ್ರಿಲ್ ಇನ್ ದ ಮಂತ್ ಆಫ್ ಏಪ್ರಿಲ್ ನಲ್ಲಿ ಈ ಎಕ್ಸಾಮ್ ನ ನೀವು ಬರೀಬಹುದು. ಎರಡನೇದು ಇನ್ ದ ಮಂತ್ ಆಫ್ ಸೆಪ್ಟೆಂಬರ್. ನೋಟಿಫಿಕೇಶನ್ ಆ 2 ತಿಂಗಳ ಹಿಂದೆ, ಈಗ ಏಪ್ರಿಲ್ ಬಂದ್ರೆ ಜನವರಿ ಫೆಬ್ರವರಿನಲ್ಲಿ ನಿಮಗೆ ನೋಟಿಫಿಕೇಶನ್ ಆನ್ ಆಗುತ್ತೆ. ಸೆಪ್ಟೆಂಬರ್ ಅಲ್ಲಿ ಅಂದ್ರೆ ಮೇ ಜೂನ್ ಅಲ್ಲಿ ನಿಮಗೆ ನೋಟಿಫಿಕೇಶನ್ಸ್ ಆನ್ ಮತ್ತೆ ಆಫ್ ಆಗುತ್ತೆ. ಸೊ ದಯವಿಟ್ಟು ಗಮನ ಇಟ್ಟು ಕೇಳ್ಕೊಳ್ಳಿ. NDA ಎಕ್ಸಾಮ್ ವರ್ಷಕ್ಕೆ 2 ಸತಿ ನಡೆಯುತ್ತೆ, ಕಂಡಕ್ಟೆಡ್ ಬೈ UPSC. ಹಾಗೇನೆ
ಇದು ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ಗೆ ಎಲಿಜಿಬಲ್ ಇದ್ದಾರೆ. ಬರೀ ಆರ್ಮಿಗೆ ಅಂತಲ್ಲ, ಏರ್ ಫೋರ್ಸ್ಗೆ ಅಂತಲ್ಲ, ಮೂರಕ್ಕೂ ಎಲಿಜಿಬಲ್ ಇರ್ತಾರೆ. ಮತ್ತೆ ಇನ್ನೊಂದು ಇದ್ರಲ್ಲಿ ಏನ್ ಕ್ಯಾಚ್ ಅಂದ್ರೆ, ನೀವು NDA ಕ್ಲಿಯರ್ ಆಗಿದ್ರೆ NDA ನಲ್ಲಿ ನಿಮಗೆ ಒಂದು ಪ್ರಿಫರೆನ್ಸಸ್ ಇರುತ್ತೆ. NDA ಕ್ಲಿಯರ್ ಆಗಿರ್ಬೇಕಾದ್ರೆ ಒಂದು ಪ್ರಿಫರೆನ್ಸ್ ಕೊಡಬೇಕು, NDA ಎಕ್ಸಾಮ್ ಅಲ್ಲಿ ಒಂದು ಪ್ರಿಫರೆನ್ಸ್ ನ ಕೊಡಬೇಕು. ನೀವು ಫಸ್ಟ್ ಪ್ರಿಫರೆನ್ಸ್ ಯಾಕೆ ಕೊಡ್ತೀರಾ? ಎಲ್ಲರೂ ನಾನು ಆರ್ಮಿ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಡ್ತೀರಾ. ನೋ, ದಟ್ ಈಸ್ ಅ ವಿಚ್ ಯು ಮೇಕ್ ಅ ಬ್ಲಂಡರ್. ದಟ್ ಈಸ್ ಅ ನೀವು ದೊಡ್ಡ ಮಹಾ ಪಾಪ ಅನ್ನೋಕ್ಕಿಂತ ದೊಡ್ಡ ತಪ್ಪು ನೀವು ಮಾಡುವಂಥದ್ದು. ಫಸ್ಟ್ NDA ಆಸ್ಪಿರೆಂಟ್ಸು ಫಸ್ಟ್ ನೀವು ಕೊಡ್ಬೇಕಾಗಿರೋದು ಏರ್ ಫೋರ್ಸ್, ನೇವಿ ಅಂಡ್ ದಿ ಆರ್ಮಿ. ಯಾಕಂದ್ರೆ ಆರ್ಮಿ ಕಟ್ ಆಫ್ ಇಸ್ ಆಲ್ವೇಸ್ ಲೋ, ಏರ್ ಫೋರ್ಸ್ ಕಟ್ ಆಫ್ ಯಾವತ್ತೂ ಹೈ ಇರುತ್ತೆ. ನೀವು ಅಕಸ್ಮಾತ್ ಈ ಕಡೆ ನೋಡಿ, ಅಂದ್ರೆ ಈಗ ಆರ್ಮಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತೀರಾ, ನೇವಿ ಏರ್ ಫೋರ್ಸ್, ಆರ್ಮಿ ನೇವಿ ಏರ್ ಫೋರ್ಸ್ ಕೊಟ್ರೆ ನೀವು ಏರ್ ಫೋರ್ಸ್ ಎಲಿಜಿಬಲ್ ಇದ್ರು ನೀವು ಏರ್ ಫೋರ್ಸ್ಗೆ ನೀವು SSB ಕೊಡಕ್ ಆಗಲ್ಲ. ನೀವು ಏನಿದ್ರು ನೇವಿಗೂ ಕೊಡಕ್ಕಾಗಲ್ಲ. ಯು ಕ್ಯಾನ್ ಗಿವ್ ಓನ್ಲಿ ಟು ದಿ ಆರ್ಮಿ ಮಾತ್ರ. ಆದ್ರೆ ಇನ್ನೊಬ್ಬ ಹುಡುಗ BNO ಪರ್ಸನ್ ಏರ್ ಫೋರ್ಸ್, ನೇವಿ, ಆರ್ಮಿ ಅಂತ ಕೊಟ್ಟಿರ್ತಾನೆ ಅಲ್ವಾ, ಆ ಏರ್ ಫೋರ್ಸ್ ಕೊಟ್ಟಿದ್ರೆ ಅವನು ಎಲಿಜಿಬಲ್ ಫಾರ್ ಆಲ್ ದೀಸ್ 3. ಏರ್ ಫೋರ್ಸ್ಗೂ ಹೋಗ್ತಾನೆ, ನೇವಿಗೂ ಹೋಗ್ತಾನೆ, ಆರ್ಮಿಗೂ ಹೋಗ್ಬೋದು. ಹೀಗೇನೆ ಅವರು ಪ್ರಿಫರೆನ್ಸಸ್ಗಳನ್ನ ಕೊಡ್ತಾ ಹೋಗ್ಬೇಕು. ದಯವಿಟ್ಟು ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಪ್ರಿಫರೆನ್ಸಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ನೀವು NDA ಎಕ್ಸಾಮ್ ನಲ್ಲಿ. ಇದ್ರದ್ದು ವಿಡಿಯೋನ, ಈ NDA ಸಂಕ್ಷಿಪ್ತ ಮಾಹಿತಿ ಇನ್ನೂ ನಾನು ಡಿಟೇಲ್ ಆಗಿ ಕೊಡ್ತಾ ಹೋಗ್ತೀನಿ, ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಎರಡನೇ ಎಂಟ್ರಿ ಬಂದ್ರೆ TES ಅಂದ್ರೆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್. ಇದು ಯಾರಿಗೆ ಎಲಿಜಿಬಲ್? ಓನ್ಲಿ ಫಾರ್ ದಿ ಬಾಯ್ಸ್, ಗರ್ಲ್ಸ್ ಇಲ್ಲ. ಇದು NDA ಇಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್, ಟೆಕ್ನಿಕಲ್ ಎಂಟ್ರಿ ಈಸ್ ಓನ್ಲಿ ಫಾರ್ ಬಾಯ್ಸ್. ನೀವು ಅನ್ಬೋದು, ಸರ್ ಏಜ್ ಲಿಮಿಟ್ ಒಂದೇ ಇದೆ, NDA ಕೊಟ್ಟಿರೋ ಹುಡುಗಿ ಯಾಕೆ ಕೊಡಂಗಿಲ್ಲ ಅಂತ. ಬಟ್ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಇಸ್ ಓನ್ಲಿ ಗಿವನ್ ಫಾರ್ ದಿ ಬಾಯ್ಸ್ ಫ್ರಮ್ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಏಜ್ ಲಿಮಿಟ್ ಸೇಮ್ 16.5 to 19.5 ಇರುತ್ತೆ. ಅದನ್ನ 2 ಸತಿ ಅಂದ್ರೆ ವರ್ಷಕ್ಕೆ 2 ಬಾರಿ, ಇನ್ ದಿ ಮಂತ್ ಆಫ್ ಅಕ್ಟೋಬರ್ ಅಂಡ್ ಇನ್ ದಿ ಮಂತ್ ಆಫ್ ನವೆಂಬರ್, ಅಕ್ಟೋಬರ್, ನವೆಂಬರ್ ಅಂಡ್ ಏಪ್ರಿಲ್ ಅಲ್ಲಿ ನಡೆಯುತ್ತೆ. ಸೇಮ್ ಏಪ್ರಿಲ್ ಅಂಡ್ ನವೆಂಬರ್ ಇವೆರಡರಲ್ಲಿ ನಿಮಗೆ ನಡೀತಾ ಹೋಗುತ್ತೆ. ಆದ್ರೆ ಇದರಲ್ಲಿ ಏನಿಟ್ಟಿದ್ದಾರೆ, JEE ಮೇನ್ಸ್, ಯಾರ್ಯಾರು ಯಾವ್ಯಾವ ಹುಡುಗರು JEE ಮೇನ್ಸ್ ಅಲ್ಲಿ ನೀವು ಕಟ್ ಆಫ್ 2 lakhs ಇಂದ 2.5 lakhs ರೀಸೆಂಟ್ ನೋಟಿಫಿಕೇಶನ್ ಪ್ರಕಾರ 2 ಲಕ್ಷದಿಂದ 2.5 ಲಕ್ಷ ಇರಬೇಕು ನಿಮ್ಮ ರ್ಯಾಂಕಿಂಗ್. ಮತ್ತೆ PU ನಲ್ಲಿ ಮೋರ್ ದನ್ 75% ಇದ್ರೆ ಉತ್ತಮ, ಯು ಆರ್ ಎಲಿಜಿಬಲ್ ಅಂತ. ನಾನು ಆಸ್ ಅನ್ ಇಂಡಿವಿಜುವಲ್ ನಾನೇನು ಪ್ರಿಫರ್ ಮಾಡ್ತೇನೆ ಅಂತ ಅಂದ್ರೆ, ಬೆಸ್ಟ್ ಯು ಹ್ಯಾವ್ ಟು ಸೆಕ್ಯೂರ್ ಮೋರ್ ದೆನ್ 70%. ನೋಟಿಫಿಕೇಶನ್ 60% ಅಂತ ಇರುತ್ತೆ, ಬಟ್ ಯು ಹ್ಯಾವ್ ಟು ಏಮ್ ಫಾರ್ 70 to 80%. ಪ್ಲಸ್ ನಿಮ್ಮ JEE ಕಟ್ ಆಫ್ ಏನು ಸದ್ಯಕ್ಕೆ ಈ ಒಂದು TES ಎಂಟ್ರಿ 2026 ಏಪ್ರಿಲ್ ನಲ್ಲಿ ಇದ್ದಿದ್ದು ಕಟ್ ಆಫ್ 2.5 lakhs. 2 lakhs ಇಂದ 2.5 lakh ವರೆಗೆ ಯಾರ್ಯಾರು ಎಲಿಜಿಬಲ್ ಇರ್ತೀರಾ, ಕಟ್ ಆಫ್ ಇರುತ್ತೆ, ಅವರು ಈ ಎಂಟ್ರಿ ಇರುತ್ತೆ. ಆದ್ರೆ ಏನ್ ವಿಶೇಷ ಅಂದ್ರೆ ಇವರಿಗೆ ರಿಟರ್ನ್ ಎಕ್ಸಾಮೇ ಇರೋದಿಲ್ಲ, ಓನ್ಲಿ ಡೈರೆಕ್ಟ್ ಎಂಟ್ರಿ. ಕಟ್ ಆಫ್ ತೀರ್ತಾ, ಆ ಕಟ್ ಆಫ್ ಬಂತಾ, 2.5 ಒಳಗೆ ಬಂದಿದ್ಯಾ, 80% ಇದೆಯಾ, ನಿಮಗೆ ಕಾಲ್ ಲೆಟರ್ ಬರುತ್ತೆ. ಶಾರ್ಟ್ ಲಿಸ್ಟ್ ಆಗ್ತೀರಾ, ಕಾಲ್ ಲೆಟರ್ ಬರುತ್ತೆ, ವಿಲ್ ಅಟೆಂಡ್ ದಿ SSB ಡೈರೆಕ್ಟ್ ಇಂಟರ್ವ್ಯೂ. ಹೇಗೆ NDAಗೂ TESಗೂ ಏನ್ ವ್ಯತ್ಯಾಸ ಅಂದ್ರೆ, ಫಾರ್ ಎಕ್ಸಾಂಪಲ್ ಇನ್ NDA there are 25 ಮೆಂಬರ್ಸ್ ಇರ್ತಾರೆ. ಆ 25 ಮೆಂಬರ್ಸ್ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದು ಒಬ್ಬರನ್ನ, 1:25 ಇರ್ತಾರೆ. ಅದೇ TES ಎಂಟ್ರಿನಲ್ಲಿ 25 NDA ನಲ್ಲಿ 15 ಮೆಂಬರ್ಸ್ ಆರ್ ಎಲಿಜಿಬಲ್ ಫಾರ್ ಏನಂದ್ರೆ 1:15. ನಾನು ಒಬ್ಬನ ಆಯ್ಕೆ ಮಾಡ್ಕೋತೀನಿ. ದೋಸ್ ಆರ್ ಎಲಿಜಿಬಲ್ ಬೋತ್. ಅಂದ್ರೆ ಈ ಏಜ್ ಲಿಮಿಟ್ ಅಲ್ಲಿ ಯಾರ್ಯಾರು ಇರ್ತಾರೆ ದಯವಿಟ್ಟು ಎರಡಕ್ಕೂ ಅಪ್ಲೈ ಮಾಡಿ, NDAಗೂ ಅಪ್ಲೈ ಮಾಡಿ, TES ಎಂಟ್ರಿಗೂ ಅಪ್ಲೈ ಮಾಡಿ. JEE ಬರೀರಿ, 2 lakhs ತಗೊಳ್ಳಿ, 1 lakh ತಗೊಳ್ಳಿ, ಥೌಸಂಡ್ಸ್ ಅಲ್ಲೇ ತಗೊಳ್ಳಿ, ಬಟ್ ಯು ಆರ್ ಎಲಿಜಿಬಲ್. ನಿಮಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ, ಡೈರೆಕ್ಟ್ SSB ಇರುತ್ತೆ TES ಎಂಟ್ರಿ ಅವ್ರಿಗೆ. ಸೊ ದಯವಿಟ್ಟು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಯಾರು 19.5 ವರ್ಗೆ ಇರ್ತಾರೆ, 16.5 ಇಂದ 19.5 ವರ್ಗೆ ಯಾರು ಇರ್ತಾರೆ ಅವರು ಈ ಎಂಟ್ರಿ, 2 ಎಂಟ್ರಿಗಳಿಗೆ ಎಲಿಜಿಬಲ್ ಇರ್ತಾರೆ. ನೆಕ್ಸ್ಟ್ ಎಂಟ್ರಿ ಬರೋದು ಗ್ರಾಜುಯೇಷನ್ಸ್ಗೆ, ಅಂದ್ರೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್, CDSE. CDS ಅಂದ್ರೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್. ಇದ್ಯಾರು ಮಾಡ್ತಾರೆ? ಡಿಗ್ರಿ ಗ್ರಾಜುಯೇಷನ್ ಅಂದ್ರೆ UG ಅಂಡ್ PG. UG ನಲ್ಲಿರೋರು ಫೈನಲ್ ಇಯರ್ಸ್ ಆಗಿರಬೇಕು, ಲೈಕ್ 3rd year BSc, 4th year BE, 4th year ಅಲ್ಲಿ ಇರಬೇಕು. ಅವ್ರು ಮಾತ್ರ BE ನಲ್ಲಿ 4th year ಮಾತ್ರ ಇರಬೇಕು, ಅವ್ರು ಮಾತ್ರ ದೇ ಆರ್ ಎಲಿಜಿಬಲ್. 19 to 25 years ಆಫ್ ಏಜ್ ಅಲ್ಲಿ ಯಾರಿರ್ತಾರೆ, ಹುಡುಗ ಅಥವಾ ಹುಡುಗಿ, ಇದರಲ್ಲಿ ಇಬ್ರಿಗೂ, ಹುಡುಗರಿಗೂ ಅಪ್ಲೈ ಮಾಡ್ಬೋದು, ಹುಡುಗಿರಿಗೂ ಅಪ್ಲೈ ಮಾಡ್ಬೋದು. ಇದು ಕಂಡಕ್ಟ್ ಮಾಡೋದು ಸೇಮ್ UPSC, ದ ಕಾನ್ಸ್ಟಿಟ್ಯೂಷನಲ್ ಬಾಡಿ UPSC ನೇ ಕಂಡಕ್ಟ್ ಮಾಡುತ್ತೆ ಫಾರ್ ದ ಟ್ವೈಸ್.
in the month of April, in the month of September. Same with the NDA exam. NDA ಒಂದು ಸೆಂಟರ್, CDS ಒಂದು ಸೆಂಟರ್ ಆಗುತ್ತೆ. ಸೊ ಯು ಕ್ಯಾನ್ ರೈಟ್. ಅಲ್ಲೂ ಒಂದು ಪ್ರಿಫರೆನ್ಸಸ್ನ ಕೊಡಬೇಕು. ಯಾರು ಆರ್ಟ್ಸ್ ಅಂದರೆ ಹ್ಯುಮ್ಯಾನಿಟೀಸ್ ತೊಗೊಂಡಿರ್ತಾರೆ ಇನ್ ದ PU ಬೋರ್ಡ್ ಆ್ಯಂಡ್ ಇನ್ ದಿ ಗ್ರ್ಯಾಜುಯೇಷನ್, ಅವರು IMA ಬರೋಂಗಿಲ್ಲ. ಲೈಕ್ IMA, OTA, INA, IFA. ಎಜುಕೇಷನ್ ಬಂದು ಗ್ರ್ಯಾಜುಯೇಷನ್ ಆಗಿರಬೇಕು. ಅಂದರೆ ಎಕ್ಸಾಮ್ ಬರೀಬೇಕಾದ್ರೆ ನೀವು ಫೈನಲ್ ಇಯರ್ ಇರಬೇಕು. SSB ಬಂದಾಗ ಅಂದರೆ ಇಂಟರ್ವ್ಯೂಗೆ ಕ್ವಾಲಿಫರ್ ಆಗೋದಾಗ ನಿಮ್ಮ ಕೈಯಲ್ಲಿ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು. ಆಗ ಮಾತ್ರ ಯು ಕ್ಯಾನ್ ಬಿ ರೆಕಮೆಂಡೆಡ್, ಯು ಆರ್ ಎಲಿಜಿಬಲ್ ಅಂತ. ಎಲ್ಲಿಗೆ? SSBಗೆ, ಇಂಟರ್ವ್ಯೂಗೆ. ಅಲ್ಲಿವರೆಗೂ ಯು ಆರ್ ಎಲಿಜಿಬಲ್ ಫಾರ್ ರಿಟರ್ನ್ ಎಕ್ಸಾಮಿನೇಷನ್. ಇದೆಲ್ಲ ರಿಟರ್ನ್ ಎಕ್ಸಾಮಿನೇಷನ್, ಓಕೆನಾ? ಇದಕ್ಕೆ ಆರ್ಮಿ, ನೇವಿ, ಏರ್ಫೋರ್ಸ್. CDS ಇಸ್ ಬೋತ್ ಫಾರ್ 3. ಆರ್ಮಿಗೂ ಹೋಗ್ಬೋದು, ನೇವಿಗೂ ಹೋಗ್ಬೋದು, ಏರ್ಫೋರ್ಸ್ಗೂ ಹೋಗ್ಬೋದು. ಬಟ್ ಇಟ್ ಡಿಪೆಂಡ್ಸ್ ಆನ್ ದಿ ಚಾಯ್ಸಸ್. ನೀವು ಹೇಗೆ ಪ್ರಿಫರೆನ್ಸಸ್ನ ಕೊಡ್ತೀರಾ ಅನ್ನೋದ್ರ ಬಗ್ಗೆ ನೀವು ಒಂದು ಸೆಂಟರ್ ಅಥವಾ ಆರ್ಮಿ ಬೇಕಾ, ಏರ್ಫೋರ್ಸ್ ಬೇಕಾ, ಇಂಡಿಯನ್ ನೇವಿ ಬೇಕಾ ಅನ್ನೋದ್ರ ನಿಮ್ಮ ಡಿಪೆಂಡ್ ಆಗಿರುತ್ತೆ. ಇದು ಒಂದು ರಿಟರ್ನ್ ಎಕ್ಸಾಮಿನೇಷನ್. ಒಂದು NDA ರಿಟರ್ನ್ ಎಕ್ಸಾಮಿನೇಷನ್ ಫಾರ್ PU ಬೇಸಿಕ್ ಮೇಲೆ, ಎರಡನೇದು ಗ್ರ್ಯಾಜುಯೇಷನ್ಗೆ CDS, ಇನ್ನೊಂದು ಗ್ರ್ಯಾಜುಯೇಷನ್ಗೆ AFCAT ಅಂದರೆ ಏರ್ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್. ಇದು ಅಷ್ಟೇ, ಹುಡುಗ ಮತ್ತು ಹುಡುಗಿರಿಗೆ ದ ಏಜ್ ಲಿಮಿಟ್ ಇಸ್ 19 to 27. ಇಯರ್ಲಿ ವೈಸ್ ನಡೆಸುತ್ತೆ. ಬಟ್ ದ ಬಾಡಿ, ಕಾನ್ಸ್ಟಿಟ್ಯೂಷನ್ ಬಾಡಿ UPSC ಆಗಿರೋದಿಲ್ಲ. ಇದಕ್ಕೆ ಅಂತಲೇ ಒಂದು ಬಾಡಿ ಇರುತ್ತೆ. ದಟ್ ಈಸ್ ಅ ಪ್ರೈವೇಟ್ ಬಾಡಿ ಆ್ಯಂಡ್ ಕಮ್ಸ್ ವಿಚ್ ಇಸ್ ಅಫಿಲಿಯೇಟೆಡ್ ವಿತ್ ದಿ ಗೌರ್ಮೆಂಟ್. ಆ್ಯಂಡ್ ದ ಬೋರ್ಡ್ಸ್ ಆಲ್ವೇಸ್ ಚೇಂಜಸ್, ದ ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಆಲ್ವೇಸ್ ಚೇಂಜಸ್ ಇಯರ್ ಟು ಇಯರ್. ಸೊ ಒಂದು ಫೆಬ್ರವರಿನಲ್ಲಿ ನಡೆಯುತ್ತೆ, ಇನ್ನೊಂದು ಆಗಸ್ಟಲ್ಲಿ ನಡೆಯುತ್ತೆ. ಇದು 2 ಎಕ್ಸಾಮ್ AFCAT. ಸೊ ಇದಕ್ಕೆ ಬೇಸಿಕ್ ಕ್ವಾಲಿಫಿಕೇಶನ್ ಇಸ್ ಗ್ರ್ಯಾಜುಯೇಷನ್, ದಟ್ ಈಸ್ ಅ ಫೈನಲ್ ಇಯರ್ ಗ್ರ್ಯಾಜುಯೇಷನ್ ಆಗಿರಬೇಕು, ಇಲ್ಲ ಗ್ರ್ಯಾಜುಯೇಷನ್ ಆಗಿರಬೇಕು. ಲೈಕ್ ಗ್ರ್ಯಾಜುಯೇಟೆಡ್, ಐ ಆಮ್ ಅ ಗ್ರ್ಯಾಜುಯೇಟೆಡ್ ಫ್ರಮ್ BA, BCom, BSc ಆಗಿರಬೇಕು, ಗ್ರ್ಯಾಜುಯೇಷನ್ ಆಗಿರಬೇಕು. AFCAT ಅಲ್ಲಿ ಇಸ್ ಓನ್ಲಿ ಫಾರ್ ದಿ ಏರ್ ಫೋರ್ಸ್, ಆರ್ಮಿ, ನೇವಿ ಇರೋದಿಲ್ಲ. ಓನ್ಲಿ ಫಾರ್ ದಿ ಏರ್ ಫೋರ್ಸ್ ಮಾತ್ರ ಈ ಎಕ್ಸಾಮ್. ಯಾರಾದರೂ ಫ್ಲೈಯಿಂಗ್ ಹೋಗಬೇಕು, ನಾನು ಹಾರಿಸ್ಬೇಕು, ಸುಖಾಯ್, MiG, ತೇಜಸ್, ರಫೇಲ್ ಅದನ್ನೆಲ್ಲ ನಾನು ಹಾರಿಸ್ಬೇಕು, ವಿಮಾನದಲ್ಲಿ ಆಟ ಆಡ್ತಿರ್ಬೇಕು, ಸಾರ್ಟೀಸ್ ಮಾಡಬೇಕು ಅಂತ ಅಂದರೆ ಇಟ್ಸ್ ಅ ಬೆಸ್ಟ್ ಚಾಯ್ಸ್. ನೀವು ಏರ್ಫೋರ್ಸ್ ಅಕಾಡೆಮಿ AFCAT ಎಕ್ಸಾಮ್ ಬರೆದು ನೀವು ಯು ಕ್ಯಾನ್ ಕ್ಲಿಯರ್ ಇಟ್. ನೆಕ್ಸ್ಟ್ ಎಂಟ್ರಿ ಬಂದು NCC ಸ್ಪೆಷಲ್ ಎಂಟ್ರಿ. ಈಗ ಇನ್ನು ಮುಂದಕ್ಕೆ ಅಂದರೆ ರಿಟರ್ನ್ ಎಕ್ಸಾಮಿನೇಷನ್ ಇರೋದಿಲ್ಲ, ಓನ್ಲಿ ಡೈರೆಕ್ಟ್ ಎಂಟ್ರೀಸ್ ಮಾತ್ರ ಇರುತ್ತೆ. ಅಂದರೆ ಡೈರೆಕ್ಟ್ SSB ಇರುತ್ತೆ. ಅದರಲ್ಲಿ ಫಸ್ಟ್ ಬರೋದು NCC ಸ್ಪೆಷಲ್ ಎಂಟ್ರಿ. ಅಂದರೆ ಯಾರ್ಯಾರ ಕೈಯಲ್ಲಿ ಯಾವ ಗ್ರ್ಯಾಜುಯೇಟ್ಸ್ ಆಗಿರೋದು ಅಥವಾ ಯಾವ ಇಂಡಿವಿಜುವಲ್ ಹತ್ರ NCC C ಸರ್ಟಿಫಿಕೇಟ್ ಇರುತ್ತೋ ಅವರು ದೇ ಆರ್ ಎಲಿಜಿಬಲ್, ಐದರ್ ಬಾಯ್ಸ್ ಅಥವಾ ಗರ್ಲ್ಸ್. ಯಾವುದೇ ಇಲ್ಲಿ ಭೇದ ಭಾವ ಇರೋದಿಲ್ಲ. ಓನ್ಲಿ ಫಾರ್ TES ಎಂಟ್ರಿ ಬಾಯ್ಸಿಗೆ ಮಾತ್ರ ಎಲಿಜಿಬಲ್, ಗರ್ಲ್ಸಿಗೆ ಇರೋದಿಲ್ಲ. ಆದರೆ NCCನಲ್ಲಿ ಬಾಯ್ಸ್ಗೂ ಇರುತ್ತೆ, ಗರ್ಲ್ಸ್ಗೂ ಇರುತ್ತೆ. ಇನ್ ದ ಏಜ್ ಆಫ್ 19 to 25 ಇಯರ್ಸ್. ಈ ಏಜ್ ಲಿಮಿಟಲ್ಲಿ ಯಾರ್ಯಾರು ಬರ್ತೀರಾ ಅವರು ಮಾತ್ರ ಈ ಒಂದು NCC ಸ್ಪೆಷಲ್ ಎಂಟ್ರಿಗೆ ಎಲಿಜಿಬಲ್ ಇರ್ತಾರೆ. ದಟ್ ಈಸ್ ಕಂಡಕ್ಟೆಡ್ ಟ್ವೈಸ್ ಅ ಇಯರ್, ಇನ್ ದ ಮಂತ್ ಆಫ್ ಫೆಬ್ರವರಿ, ಇನ್ ದ ಮಂತ್ ಆಫ್ ಜುಲೈ. ದ ಬೇಸಿಕ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದು ಗ್ರ್ಯಾಜುಯೇಷನ್ ಆಗಿರಬೇಕು. ಅಂದರೆ ಫೈನಲ್ ಇಯರ್ ಗ್ರ್ಯಾಜುಯೇಷನ್ ಅಂದರೆ BEನಲ್ಲಿ 4th ಇಯರ್, ಅದರ್ UG ಲೆವೆಲಲ್ಲಿ 3rd ಇಯರಲ್ಲಿ ಇರೋರು ಅಂದರೆ 3rd ಇಯರ್ ಲಾಸ್ಟ್ ಸೆಮ್ ಇರೋರು ಯು ಆರ್ ಎಲಿಜಿಬಲ್. ಇನ್ನೊಂದು ಏನು ಇದರಲ್ಲಿ ನೋಟಿಫಿಕೇಶನ್ ಏನು ಬರುತ್ತೆ ಅಂದರೆ ಗ್ರ್ಯಾಜುಯೇಷನ್ ಆಗಿದ್ರೆ ಸಾಕು, NCC ಎಕ್ಸಾಮ್ ಬರೆದಿದ್ರೆ ಸಾಕಾಗಲ್ಲ, C ಸರ್ಟಿಫಿಕೇಟ್ ಎಕ್ಸಾಮ್ ಬರೆದಿದ್ರೆ ಸಾಕಾಗಲ್ಲ. ಎಕ್ಸಾಮ್ ಬರೆದು ಅವರ ಕೈಯಲ್ಲಿ ನೀವು SSBಗೆ ಹೋದಾಗ ಅವರ ಕೈಯಲ್ಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅಂದರೆ ಒರಿಜಿನಲ್ NCC C ಸರ್ಟಿಫಿಕೇಟ್ ಇರಬೇಕು ಅಲಾಂಗ್ ವಿತ್ ಯುವರ್ ಗ್ರ್ಯಾಜುಯೇಷನ್ಸ್. ಅದರಲ್ಲೂ ಗ್ರ್ಯಾಜುಯೇಷನ್ಸ್ ಓಕೆ, ಯು ಕ್ಯಾನ್ ಗಿವ್ ಅ ಬೋನೋಫೈಡ್ ಸರ್ಟಿಫಿಕೇಟ್ ಅಂತ ಒಂದು ಬರುತ್ತೆ ಇನ್ ದ ಕಾಲಪ್ ಲೆಟರ್, ಅದನ್ನ ಫಿಲ್ ಮಾಡಿ ನೀವು ಕೊಟ್ಟರೆ ಆಗುತ್ತೆ. ಆದರೆ NCC C ಸರ್ಟಿಫಿಕೇಟ್ ಮಾತ್ರ ಒರಿಜಿನಲ್ ಡಾಕ್ಯುಮೆಂಟ್ ಇರಬೇಕು. ಆ NCC C ಸರ್ಟಿಫಿಕೇಟ್ನಲ್ಲಿ B ಗ್ರೇಡ್ ಅಥವಾ A ಗ್ರೇಡ್ ಮಾತ್ರ ಇರಬೇಕು, ಅವ್ರು ಮಾತ್ರ ಎಲಿಜಿಬಲ್ ಇರ್ತಾರೆ. ಇಲ್ಲಾಂದರೆ ಈ C ತಗೊಂಡಿರೋರು ಎಲಿಜಿಬಲ್ ಇರೋದಿಲ್ಲ. A ಈಸ್ ಆಲ್ಫಾ, B ಈಸ್ ಬ್ರಾವೋ, C ಈಸ್ ಚಾರ್ಲಿ. ಈ ಮೂರಲ್ಲಿ 2 ರ್ಯಾಂಕ್ ಆಲ್ಫಾ ತಗೊಂಡಿರ್ಬೇಕು ಇಲ್ಲ ಬ್ರಾವೋ ತಗೊಂಡಿರ್ಬೇಕು, ಅವರು ಮಾತ್ರ ಎಲಿಜಿಬಲ್ ಫಾರ್ ದಿಸ್ ಎಂಟ್ರಿ. ಇನ್ನೊಂದು ನೇವಿ ಆ್ಯಂಡ್ ಆರ್ಮಿ ಟೆಕ್, ದಿಸ್ ಇಸ್ ಓನ್ಲಿ ಪ್ಯೂರ್ಲಿ ಫಾರ್ ಯಾರಿಗೆ? BE ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್, ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಏಜ್ ಲಿಮಿಟ್ ಬಿಟ್ವೀನ್ 19 to 27. ಈಗ 25 ಆಯಿತು, ಈಗ 27, 2 ವರ್ಷ ಇನ್ಕ್ರೀಸ್ ಆಯಿತು. ಯಾರಿಗೆ? ಟೆಕ್ನಿಕಲ್ ಎಂಟ್ರಿ ಇಂಜಿನಿಯರ್ಸ್ಗೆ. ಯಾವುದು ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಆಮೇಲೆ ಮೆಕ್ಯಾನಿಕ್, ಆಮೇಲೆ ಇನ್ನೊಂದಿದೆಲ್ಲ ಯಾವ್ಯಾವುದಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನನಗೆ ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, AIML ಆಗಿರ್ಬೋದು, ಮಷಿನ್ ಲರ್ನಿಂಗ್, ಅವರು ಕೂಡ ಎಲ್ಲ ಇಂಜಿನಿಯರಿಂಗ್ ಕೋರ್ಸಸ್ಸು ಕೂಡ ಇದಕ್ಕೆ ಇನ್ವಾಲ್ವ್ ಆಗುತ್ತೆ. ಇಟ್ ವಿಲ್ ಬಿ ಕಂಡಕ್ಟೆಡ್ 2 times
ಇನ್ ಅ ಇಯರ್ ಇಟ್ ಇಸ್ ಆನ್ ಜೂನ್ ಅಂಡ್ ಇಟ್ ಇಸ್ ಆನ್ ಡಿಸೆಂಬರ್. ಈ 2 ಸತಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಥವಾ ಜಾಯಿಂಟ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಇಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಕೂಡ ನಾನು ನಿಮಗೆ ಹೇಳ್ತೀನಿ, ಯಾವಾಗ ನೋಟಿಫಿಕೇಶನ್ ಆನ್ ಆಗುತ್ತೆ, ಯಾವ ನೋಟಿಫಿಕೇಶನ್ ಆಫ್ ಆಗುತ್ತೆ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಬರ್ತೀನಿ. ಅದನ್ನು ಹೇಗೆ ಫಿಲ್ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಇದಕ್ಕೆ ಮೇನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು BTech. ಟೆಕ್ನಿಕಲ್ ಎಂಟ್ರಿ ಅವರಿಗೆ BTech ಇರಬೇಕು, ಅಂದರೆ BTech ಬ್ಯಾಚುಲರ್ಸ್ ಇನ್ ಟೆಕ್ನಾಲಜಿ ಅಂಡ್ BE ಅವರು ಎಲಿಜಿಬಲ್ ಇರ್ತಾರೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ದಟ್ ನೋಟಿಫಿಕೇಶನ್. ಸಮಟೈಮ್ಸ್ BE ಅವ್ರಿಗೆ ಎಲಿಜಿಬಲ್ ಇರೋದಿಲ್ಲ, ಸಮಟೈಮ್ಸ್ BE ಅವ್ರು ಎಲಿಜಿಬಲ್ ಇರ್ತಾರೆ. ಬಟ್ ವಿ ಹ್ಯಾವ್ ಟು ಸಿ ದ ನೋಟಿಫಿಕೇಶನ್. ಬಟ್ who are all going for pursuing the BTech, ಯಾರ್ಯಾರು BTech ನ ಪರ್ಸ್ಯೂ ಮಾಡ್ತಿದ್ದೀರಾ, ಯಾರು ಎಲಿಜಿಬಲ್ ಫಾರ್ ದಿಸ್ ಎಂಟ್ರಿ. ನೆಕ್ಸ್ಟ್ ಬಂದು JAG ಅಂಡ್ ನೇವಲ್ ಲಾ ಆಫೀಸರ್ಸ್. JAG ಅಂದ್ರೆ ಜಡ್ಜ್ ಅಡ್ವೊಕೇಟ್ ಜನರಲ್, ಅಂದ್ರೆ ಇವರು ಜಡ್ಜು ಅಲ್ಲ, ಅಡ್ವೊಕೇಟು ಅಲ್ಲ, ಆದ್ರೆ ಜನರಲ್ ಆಗಿರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್. ಯಾರು ಇದಕ್ಕೆ ಲಾ ಗ್ರಾಜ್ಯುಯೇಟ್ಸ್, ಓನ್ಲಿ ದ ಲಾ ಗ್ರಾಜ್ಯುಯೇಟ್ಸ್, ಇನ್ಯಾರೂ ಬರೋದಿಲ್ಲ ಇದರಲ್ಲಿ. ಲಾ ಗ್ರಾಜ್ಯುಯೇಟ್ಸ್ ಮಾತ್ರ ಎಲಿಜಿಬಲ್ ಫಾರ್ ದಿಸ್ ಎಂಟ್ರಿ. ಎಷ್ಟು ವರ್ಷ? ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ 22 ಇಂದ 27. ನೋಡಿ 25 ಆಯಿತು, ಫಸ್ಟ್ 19.5 ಆಯಿತು, ನೆಕ್ಸ್ಟ್ 25 ಬಂತು, 27 ಆಯಿತು, ಈಗ 27ವರೆಗೂ. ಅಂದರೆ ಎಷ್ಟು ಲಾಂಗ್ ಗ್ಯಾಪ್ ಇದೆ ನೋಡಿ ನಮ್ಮಲ್ಲಿ, ಯಾವ್ಯಾವ ಎಂಟ್ರೀಸ್ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. JAG ಅಂಡ್ ನೇವಲ್ ಆಫೀಸರ್ಸ್ ಅಂದರೆ ಆರ್ಮಿನಲ್ಲಿ JAG ಆಫೀಸರ್ಸ್ ಅಂತೀವಿ, ನೇವಲಲ್ಲಿ ನೇವಲ್ ಆಫೀಸರ್ಸ್ ಅಂತ ಹೇಳ್ತೀವಿ. ಇಟ್ ವಿಲ್ ಬಿ ಕಂಡಕ್ಟೆಡ್ ಇನ್ ಟ್ವೈಸ್ ಅ ಇಯರ್. ದಟ್ ಈಸ್ ಆನ್ ಜುಲೈ ಅಂಡ್ ಇಟ್ ಇಸ್ ಆನ್ ಅಕ್ಟೋಬರಲ್ಲಿ ನಡೆಯುತ್ತೆ. ಇದರ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು? LLB, LLB ಗ್ರಾಜ್ಯುಯೇಟ್ ಆಗಿರಬೇಕು. ಇನ್ನೊಂದು CLAT PG ಎಕ್ಸಾಮ್ನಲ್ಲಿ ಯು ಹ್ಯಾವ್ ಟು ಸ್ಕೋರ್ ಮೋರ್ ದೆನ್ 40 to 45, ಮೋರ್ ದೆನ್ ಹೇಳ್ತಾ ಇರೋದು. ಕಟ್ ಆಫ್ ವಿಲ್ ಆಲ್ವೇಸ್ ರಿಮೈನ್ಸ್ ಎಷ್ಟಾಗುತ್ತೆ ಅಂದರೆ 40 ನಿಂತ್ಕೋಬೋದು, ಇಲ್ಲ 35 ನಿಂತ್ಕೋಬೋದು. ಬೆಸ್ಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ 40 to 45 ಮಾರ್ಕ್ಸ್ ಇನ್ CLAT PG. ಆ ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡಿ ಅಷ್ಟು ಮಾರ್ಕ್ಸ್ ತಗೊಂಡ್ರೆ ಯು ಆರ್ ಕಂಪ್ಲೀಟ್ಲಿ ಎಲಿಜಿಬಲ್ ಟು ಬಿಕಮ್ ಅ JAG ಆಫೀಸರ್ಸ್. ಬರ್ತೀರಾ, ಕುತ್ಕೋತೀರಾ, ಏನಾದ್ರು ಕೇಸಸ್ ಇದ್ರೆ ಯು ವಿಲ್ ಗೋ ಟು ದಿ ಕೋರ್ಟ್ಸ್ ಆ್ಯಂಡ್ ಯು ವಿಲ್ ಪ್ರೊಸೀಡ್ ಮಾಡ್ತೀರಾ ಆ್ಯಂಡ್ ಯು ವಿಲ್ ಕಮ್ ಎವ್ರಿ ಸ್ಟೇಷನ್. ಇವೆಲ್ಲ ನೀವು ಬೆಂಗಳೂರಲ್ಲಿ ನೋಡ್ಬೋದು, ಮೈಸೂರಲ್ಲಿ ನೋಡ್ಬೋದು, ಹೈದ್ರಾಬಾದಲ್ಲಿ ನೋಡ್ಬೋದು. ಪ್ರತಿಯೊಂದು ಏನು ಆಫೀಸರ್ಸ್ ಏನು ಕಂಟೋನ್ಮೆಂಟ್ಸ್ ಅಥವಾ ಆರ್ಮಿ, ನೇವಿ, ಏರ್ಫೋರ್ಸ್ದು ಇದಿರುತ್ತೆ, HAL ಇರ್ಬೋದು, ಪ್ರತಿಯೊಂದು ಸ್ಟೇಷನ್ಸ್ ಅಂತ ನಾವು ಹೇಳ್ತೀವಿ. ಕಂಟೋನ್ಮೆಂಟ್ ಸ್ಟೇಷನ್ಸ್ಗಳಲ್ಲಿ ಒಬ್ಬ ಲಾ ಆಫೀಸರ್ಸ್ ಇದ್ದೇ ಇರ್ತಾರೆ, ಐದರ್ ಆರ್ಮಿ ಆಫೀಸರ್ಸ್ ಆರ್ ನೇವಿ ಆಫೀಸರ್ಸ್. ಇನ್ನೊಂದು ಏನು ವಿಶೇಷತೆ ಅಂದರೆ ಏರ್ಫೋರ್ಸ್ಗೂ ಎಲಿಜಿಬಲ್ ಇರ್ತೀರಾ, ಆದರೆ JAG ಎಂಟ್ರಿ ಅಥವಾ ನೇವಲ್ ಲಾ ಆಫೀಸರ್ಸ್ ಅಂತ ಹೇಳೋದಿಲ್ಲ. ವೇಕೆನ್ಸಿ ಒಂದು ಇರುತ್ತೆ ಅಲ್ಲಿ. ಹೇಗೆ ಗೊತ್ತಾಗುತ್ತೆ? ನೀವು SSB ಕ್ಲಿಯರ್ ಮಾಡಾದ್ಮೇಲಿಂದ, ರೆಕಮೆಂಡ್ ಆದ್ಮೇಲಿಂದ ನಿಮಗೆ ಜಾಯ್ನಿಂಗ್ ಲೆಟರಲ್ಲಿ ನಿಮಗೆ ಅವರು ಏನಾದ್ರು ಈಗ ಏರ್ಫೋರ್ಸಿಗೆ ಸೇರಿರ್ತೀರಾ, ಜಾಯ್ನಿಂಗ್ ಲೆಟರ್ ಬರುತ್ತೆ. ಸೊ ಅಲ್ಲಿ ಇಫ್ ಯು ಟೆಲ್ ದಟ್ ಐ ಆಮ್ ಅ ಲಾ ಗ್ರಾಜ್ಯುಯೇಟ್ ಆ್ಯಂಡ್ PG ಕ್ಲಿಯರ್ ಆಗಿದೆ ಅಂತ ಅಂದಾಗ ದೆನ್ ಯು ವಿಲ್ ಗೆಟ್ ಅ ಪೊಸಿಷನ್ ಆಫ್ ಲಾ ಆಫೀಸರ್ ಇನ್ ಇಂಡಿಯನ್ ಏರ್ಫೋರ್ಸ್. ಸೊ ಇದು ಸಪ್ರೇಟ್. ಓನ್ಲಿ ದ ಏರ್ಫೋರ್ಸ್ ಇಟ್ಸ್ ಅ ರೇರೆಸ್ಟ್ ಕೇಸ್ ವೇರ್ ದೇ ಗೆಟ್. ಇನ್ನೊಂದು ಆರ್ಮಿ, ನೇವಿನಲ್ಲಿ ಮಾತ್ರ ಈ ಎರಡು ಇರುತ್ತೆ, JAG ಎಂಟ್ರಿ ಆ್ಯಂಡ್ ನೇವಲ್ ಆಫೀಸರ್ ಆಗಿ. ಇನ್ನೊಂದು ಚಾನ್ಸಸ್ ಆಫ್ ಹೇಗೆ ಇದನ್ನು ತಗೋಬೋದು ಆಫ್ಟರ್ 12th ಅಂತ ಅಂದರೆ ಚಾನ್ಸಸ್ನ ನೋಡೋಣ. ಆದರೆ ಎಷ್ಟು 16 to 19.5 ಅಲ್ಲಿ ನಿಮಗೆ 3.5 years ಆಗುತ್ತೆ. ಲೆಟ್ಸ್ ರೆಡ್ಯೂಸ್ ಟು 3 ಅಂತ ಅಂದ್ಕೊಳ್ಳೋಣ. ಎಷ್ಟು ಚಾನ್ಸಸ್ ಸಿಗುತ್ತೆ? 3 into 2 NDA ಇಸ್ ಫಾರ್ ಟ್ವೈಸ್ ಅಲ್ವಾ, ವರ್ಷಕ್ಕೆ 2 ಬಾರಿ. 3 into 2 ಅಂದರೆ 6 ಚಾನ್ಸಸ್ ಆಯಿತು NDA ಇಂದ. ಅದೇ ಪ್ಲಸ್ TES ಎಂಟ್ರಿ ತೊಗೊಂಡ್ರೆ 2 ಚಾನ್ಸಸ್, 6 + 6 = 12. ಓನ್ಲಿ ಫಾರ್ ಬಾಯ್ಸ್ TES ಎಂಟ್ರಿ. ಬಾಯ್ಸಿಗೆ 12 ಇನ್ ದ 12th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅಥವಾ 16.5 to 19.5 ಏಜ್ ಲಿಮಿಟಲ್ಲಿ ಇದ್ದಾಗ ಯು ಆರ್ ಗೆಟ್ಟಿಂಗ್ 12 ಚಾನ್ಸಸ್. ಬಾಯ್ಸ್ ಕ್ಲಿಯರ್ಲಿ ಲಿಸನ್, ಕೇಳಿಸ್ಕೊಳ್ಳಿ, ನಿಮಗೆ 12 ಚಾನ್ಸಸ್ ಇರುತ್ತೆ. ಹಾಗೆ ಗರ್ಲ್ಸಿಗೆ 6 ಚಾನ್ಸಸ್ ಇರುತ್ತೆ. ಯಾರು ಕೊಡ್ತಾರೆ ಈ ಒಂದು ಏಜ್ ಲಿಮಿಟಲ್ಲಿ? ಇದರಲ್ಲಿ ನಿಮಗೆ 6 ಚಾನ್ಸಸ್ ಗರ್ಲ್ಸಿಗೆ, 12 ಚಾನ್ಸಸ್ ಬಾಯ್ಸಿಗೆ ಯಾರು ಕೊಡ್ತಾರೆ? ಯುಟಿಲೈಸ್ ಮಾಡ್ಕೊಳ್ಳಿ ಟೈಮನ್ನು. ನೋಟಿಫಿಕೇಶನ್ ಈಗಾಗಲೇ ಬರ್ತಾ ಇದೆ ಮೇನಲ್ಲಿ. ಆ ನೋಟಿಫಿಕೇಶನ್ ವಿಡಿಯೋನ ನಾನು ನಿಮಗೆ ಸಪ್ರೇಟಾಗಿ ಹೇಳ್ತೀನಿ, ಹೇಗೆ ಫಿಲ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಎರಡನೇದು ನೋಡಿ, 12 ಬಾಯ್ಸ್ 6 ಗರ್ಲ್ಸ್ ಗೊತ್ತಾಗ್ತಿದೆಯಾ? 12ಗೆ ಬಾಯ್ಸ್ 6ಗೆ ಗರ್ಲ್ಸ್ ಅಂತ ಆಗ್ತಿದೆ. ಎರಡನೇದು ಆಫ್ಟರ್ ಗ್ರ್ಯಾಜುಯೇಷನ್ 22 to 27 ಲೈಕ್ NCC ಸ್ಪೆಷಲ್ ಎಂಟ್ರಿ ಆಗಿರ್ಬೋದು, CDS ಆಗಿರ್ಬೋದು, AFCAT ಆಗಿರ್ಬೋದು, ಹಾಗೆಯೇ ನಿಮಗೆ ಟೆಕ್ ಎಂಟ್ರಿ, JAG ಎಂಟ್ರಿ ಆಗಿರ್ಬೋದು,
ಲೆಟ್ಸ್ ರೆಡ್ಯೂಸ್ ಇಟ್ ಫಾರ್ 5 years ಆಗುತ್ತೆ, ಬಟ್ ರೆಡ್ಯೂಸ್ ಫಾರ್ 4 years ಮಾಡ್ಕೊಂಡ್ರೆ ಫಸ್ಟ್ ಆಫ್ಕ್ಯಾಟ್ ಅಲ್ಲಿ 2 ಚಾನ್ಸಸ್, CDS 2 ಚಾನ್ಸಸ್, ಒಟ್ಟು 4 into 2 8 chances, CDS 4 into 2 8 chances. It is for 16 chances for both boys and girls. You have a 16 chances. NDA ಬರ್ದಿರೋರು ಅಂದರೆ 12th ಅಲ್ಲಿ ಇರೋರು ಸಹ ಗ್ರಾಜುಯೇಷನ್ ಬಂದರೆ ಅವರ 12 ಚಾನ್ಸಸ್ ಜೊತೆಗೆ 16 ಚಾನ್ಸಸ್ ಇರುತ್ತೆ. ಹೇಗೆ ಯುಟಿಲೈಸ್ ಮಾಡ್ಕೊಳ್ಳಿ 16 ಚಾನ್ಸಸ್ 8 + 8. ಆಫ್ಕ್ಯಾಟ್ ಅಂಡ್ NDA ರಿಟರ್ನ್ ಮಾತ್ರ ನಾನು ಹೇಳ್ತಾ ಇರೋದು. ರಿಟರ್ನ್ ಅಲ್ಲಿ CDSಗೆ 8 ಚಾನ್ಸಸ್ ಆ್ಯಂಡ್ ಆಫ್ಕ್ಯಾಟ್ 8 ಚಾನ್ಸಸ್. ಹಾಗೆಯೇ ಇಂಜಿನಿಯರಿಂಗ್ ಕೋರ್ಸಸ್ಗೆ 5 years ಆಗುತ್ತೆ. 22 to 27 ಇಸ್ ರೆಡ್ಯೂಸ್ ಟು 5 years ಅಂದಾಗ 4 years ರೆಡ್ಯೂಸ್ ಮಾಡಿದ್ರು 1 ವರ್ಷ ನಾನು ಓದ್ತೇನೆ ಇರ್ಬೋದು, ಗ್ಯಾಪ್ ತೊಗೋಬೋದು, ಏನೇ ಮಾಡ್ಬೋದು, ಒಂದು ದಿನ ಪಾರ್ಟಿ ಮಾಡ್ಬೋದು, 1 ವರ್ಷ ಪೂರ್ತಿ ಸುತ್ತಾಡ್ಬೋದು, ದೇಶಾಂತರ ಸುತ್ತಾಡಕ್ಕೆ ಹೋಗ್ತೀನಿ ಅಂದ್ರೂ ಇದರ 4 years ಇರುತ್ತೆ. ಸೊ 4 years ಅಲ್ಲಿ 3 chances ಅಂದರೆ ಟೆಕ್ನಿಕಲ್ ಎಂಟ್ರಿಗೆ 3 ಸರ್ವಿಸಸ್ 2 chances ಅಂದರೆ ಇಂಟು 4 ಮಾಡಿ, 3 to the 6, 6 into 4 24. ಅಂದರೆ ಟೆಕ್ ಎಂಟ್ರಿ ಆಗಿರ್ಬೋದು, ನೇವಲ್ ಟೆಕ್, ಆರ್ಮಿ ಟೆಕ್, BE ಇಷ್ಟನ್ನು ನೀವು ತೊಗೊಂಡ್ರೆ, ಆರ್ಮಿ, ನೇವಿ, ಏರ್ಫೋರ್ಸ್ ತೊಗೊಂಡ್ರೆ ಎಷ್ಟಾಯಿತು 3 ಸರ್ವಿಸಸ್ 2 chances ಅಂದರೆ ಜುಲೈ ಆ್ಯಂಡ್ ಅಕ್ಟೋಬರ್ ಈ ಎರಡರಲ್ಲಿ ನಿಮಗೆ 2 ಚಾನ್ಸ್ ಸಿಗುತ್ತೆ. 3 ಸರ್ವಿಸಸ್ ಆರ್ಮಿ, ನೇವಿ, ಏರ್ಫೋರ್ಸ್, 3 into 2 6, 6 into 4 years. ಯಾಕೆಂದರೆ ರೆಡ್ಯೂಸ್ ಮಾಡಿದ್ದೀನಿ 5 yearsಯಿಂದ 4ಗೆ, 6 4 24 ಚಾನ್ಸಸ್. ಅಕಸ್ಮಾತ್ PU ಇಂದ BE ಮಾಡಿದ್ರೆ ಯು ಆರ್ ಗೆಟ್ಟಿಂಗ್ ಹೌ ಮೆನಿ, ಮೋರ್ ದೆನ್ 50 ಚಾನ್ಸಸ್. ಯಾರು ಕೊಡ್ತಾರಾ? ಇನ್ನೂ ಇದೆ, ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. 24 ಚಾನ್ಸಸ್ ವಿತೌಟ್ ರಿಟರ್ನ್ ಎಕ್ಸಾಮಿನೇಷನ್. ಫಾರ್ ಟೆಕ್ನಿಕಲ್ ಎಂಟ್ರಿ ಅವ್ರಿಗೆ ರಿಟರ್ನ್ ಎಕ್ಸಾಮೇ ಇರೋದಿಲ್ಲ. ಹೇಗೆ ನೀವೇ ನೋಡ್ತಾ ಇದ್ದೀರಾ, ಟೆಕ್ನಿಕಲ್ ಎಂಟ್ರಿಗೆ ನೋ ರಿಟರ್ನ್ ಎಕ್ಸಾಮಿನೇಷನ್, ಓನ್ಲಿ SSB 24 SSB ಅಟೆಂಪ್ಟ್ಸ್ನ ನೀವು ಮಾಡ್ಬೋದು ಸ್ನೇಹಿತರೆ. ಆಮೇಲೆ NCC ಸರ್ಟಿಫಿಕೇಟ್, ಅದರಲ್ಲೂ ಟೆಕ್ನಿಕಲ್ ಎಂಟ್ರಿ ಅವರು NCC ಮಾಡಿದರೆ ಮಾತ್ರ ಇನ್ನೂ 4 ಚಾನ್ಸಸ್ ಸಿಗುತ್ತೆ. ಅಂದರೆ 4 ಅಲ್ಲ, 3 ಸರ್ವಿಸಸ್ ಆರ್ಮಿ, ನೇವಿ, ಏರ್ಫೋರ್ಸ್ ಇಂಟು 2 into 2, 3 to the 6, 6 to the 12 ಚಾನ್ಸಸ್ ಸಿಗುತ್ತೆ. ನಾನು 4 ಚಾನ್ಸಸ್ ಏನಕ್ಕೆ ಅಂದರೆ ಇಟ್ ಮೇ ರೆಡ್ಯೂಸಸ್ ಟು 2 years or 3 years ರೆಡ್ಯೂಸ್ ಆದರೆ, ಅಕಸ್ಮಾತ್ ನೀವು 1 ವರ್ಷ ರೆಡ್ಯೂಸ್ ಮಾಡಿಕೊಂಡ್ರೆ ಅಥವಾ ರೆಡ್ಯೂಸ್ ಆಗಿದ್ರೆ ನೀವು ಈ ಎಲ್ಲ ಟೆಕ್ನಿಕಲ್ ಎಂಟ್ರಿ ಎಲ್ಲ ಮಾಡಿಸೋದಕ್ಕೆ ಇದು ಚಾನ್ಸಸ್ ಸಿಗ್ಬೋದು, ಚಾನ್ಸಸ್ ಸಿಗ್ತೇನೆ ಇರ್ಬೋದು. ಸೊ ಆಗ ಅನ್ನೋದಕ್ಕೆ 4 chances ಅಂತ ಹೇಳಿದ್ದೆ. ಬಟ್ ಯು ಆರ್ ಗೆಟ್ಟಿಂಗ್ ಅ ಮಿನಿಮಮ್ ಆಫ್ 12 chances ಇರುತ್ತೆ. ಮಿನಿಮಮ್ 4, ಮ್ಯಾಕ್ಸಿಮಮ್ ಇಸ್ 12 chances. ಎಷ್ಟು ಚಾನ್ಸಸ್ ಆಯಿತು ಟೋಟಲ್ ಆಗಿ ಲೆಕ್ಕ ಹಾಕೊಳ್ಳಿ, ಅದನ್ನು ಹೇಳ್ತೀನಿ. 12, ಅದು ರಿಟರ್ನ್ ಎಕ್ಸಾಮ್ ಇಲ್ಲ. ವಿತೌಟ್ ರಿಟರ್ನ್ ಎಕ್ಸಾಮ್ ಯು ಆರ್ ಗೆಟ್ಟಿಂಗ್ 12 chances ಇನ್ NCC C ಸರ್ಟಿಫಿಕೇಟ್ ಎಕ್ಸಾಮ್. C ಸರ್ಟಿಫಿಕೇಟ್ ತೊಗೊಳ್ಳಿ, 12 ಅಟೆಂಪ್ಟ್ಸ್ ಮಾಡಿ. ನೆಕ್ಸ್ಟ್ ಬಂದರೆ ಟೋಟಲ್ ನಾನ್ ಟೆಕ್ ಗ್ರ್ಯಾಜುಯೇಟ್ಸಿಗೆ ಯಾವ್ಯಾವುದಿದೆ ಟೋಟಲ್ ನಂಬರ್ಸ್ ಅಂತ ನೋಡ್ಕೊಂಡು ಹೋಗೋಣ. ಫಸ್ಟು ಟೆಕ್ನಿಕಲ್ ಅಂದರೆ ನಾನ್ ಟೆಕ್ನಿಕಲ್ ಗ್ರಾಜುಯೇಟ್ಸ್ ಬಾಯ್ಸಿಗೆ 16, ಗರ್ಲ್ಸಿಗೆ 16. ಟೆಕ್ನಿಕಲ್ 24. NCC 12 ಸೇಮ್ ಇರುತ್ತೆ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ NDA ಅವರಿಗೆ ದೇರ್ ವಿಲ್ ಬಿ ಚೇಂಜಸ್, ಲೈಕ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ವೇರೀಸ್ ಆಗ್ತಾ ಹೋಗುತ್ತೆ. ಟೋಟಲಿ ನೀವೇನಾದ್ರು ಗ್ರಾಜುಯೇಟ್ಸ್, ಟೆಕ್ನಿಕಲ್ ಗ್ರಾಜುಯೇಟ್ಸ್ ಆಗಿದ್ದರೆ ಮಾತ್ರ ಯು ಆರ್ ಗೆಟ್ಟಿಂಗ್ 52 ಚಾನ್ಸಸ್. ಟೆಕ್ನಿಕಲ್ ಗ್ರಾಜುಯೇಟ್ಸ್ ಆಗಿದ್ದರೆ 52 ಚಾನ್ಸಸ್. ಅದರಲ್ಲಿ ಟೆಕ್ನಿಕಲ್ ಗ್ರಾಜುಯೇಟ್ ಆಗಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ಯು ಆರ್ ಗೆಟ್ಟಿಂಗ್ 28 ಚಾನ್ಸಸ್. ನಿಮಗೆ ಪ್ರೈವೇಟ್ ಆರ್ಗನೈಸೇಷನಲ್ಲಿ ನಿಮಗೆ 1 ಚಾನ್ಸ್ ಆಫ್ ಇಂಟರ್ವ್ಯೂ ಸಿಗ್ಬೋದು, 2 ಚಾನ್ಸಸ್ ಸಿಗ್ಬೋದು. ನಿಮ್ಗೆ ಇನ್ಫ್ಲೂಯೆನ್ಸ್ ಇದ್ದರೆ 3-4 ಸಿಗ್ಬೋದು ಮ್ಯಾಕ್ಸಿಮಮ್. ಅದು ಬಿಟ್ಟರೆ ಸಿಗಲ್ಲ. ನಿಮ್ಗೆ ಎಷ್ಟೇ ಇನ್ಫ್ಲೂಯೆನ್ಸ್ ಮಾಡಿದ್ರು 4 ಮ್ಯಾಕ್ಸಿಮಮ್. ಆದರೆ ಇಂಡಿಯನ್ ಆರ್ಮ್ ಫೋರ್ಸಸ್ ಕೊಡ್ತಾ ಇದೆ 28 ಚಾನ್ಸಸ್ ಫಾರ್ ನಾನ್ ಟೆಕ್ನಿಕಲ್. BE B.Tech ಮಾಡಿದ್ರೆ 28 ಚಾನ್ಸಸ್. BE ಮತ್ತು B.Tech ಅಲಾಂಗ್ ವಿತ್ NCC CDS ಆಫ್ಕ್ಯಾಟ್ ಮಾಡಿದರೆ 58 ಚಾನ್ಸಸ್. ನೋಡಿ ಸ್ನೇಹಿತರೆ, ಟೋಟಲಿ 28 ಫಾರ್ ನಾನ್ ಟೆಕ್, 58 ಫಾರ್ ಟೆಕ್ ಎಂಟ್ರೀಸ್ಗಳಿಗೆ ನೀವು ಎಲಿಜಿಬಲ್ ಇದ್ದೀರಾ. 58 ಚಾನ್ಸಸ್ ಯಾರು ಕೊಡ್ತಾರೆ? ಈ ಒಂದು ಕಲಿಯುಗ ಅಂತ ನೀವೇನು ಹೇಳ್ಬೋದು, ಅಥವಾ ಜೆನ್ಸಿ ವರ್ಲ್ಡಲ್ಲಿ ಯಾರು 58 ಚಾನ್ಸಸ್ ಕೊಟ್ಟು ಬಪ್ಪ ನೀನು ಬರ್ತಾನೆ ಇರು ಇಂಟರ್ವ್ಯೂ ತಗೋ ನೀನು 17th ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ತೀಯಾ, ವೆರಿ ಗುಡ್. 18th ಅಟೆಂಪ್ಟ್ ಮಾಡಿದ್ರು ನೀನು ಖುಷಿ ಪಡ್ತಾರೆ. ಅಟೆಂಪ್ಟ್ ವೇಸ್ಟ್ ಆದರೂ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಇಷ್ಟು ಅಟೆಂಪ್ಟ್ಸ್ನ ಯಾರು ಕೊಡ್ತಾರೆ ಸ್ನೇಹಿತರೆ, ಅಲ್ವಾ? ಅದಕ್ಕೆ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಯಾವ ಏಜನ್ನು ನೀವು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಇನ್ಫಾರ್ಮೇಷನ್ ನಿಮಗೆ ಉಪಯೋಗ ಆಯಿತು ಅಂತ ನಾನು ಭಾವಿಸ್ತೀನಿ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋನಲ್ಲಿ ಈಗ ಯಾವ್ಯಾವ ಎಂಟ್ರೀಸನ್ನು ಹೇಳಿದೆ ಆ ಪ್ರತಿಯೊಂದು ಎಂಟ್ರಿ, NDA CDS ಆಫ್ಕ್ಯಾಟ್ ಟೆಕ್ ಎಂಟ್ರಿ, NCC ಎಂಟ್ರಿ, ಪ್ರತಿಯೊಂದು ವಿಷಯಗಳ ಬಗ್ಗೆ ಇನ್ ಡೀಟೇಲ್ ಆಗಿ ವಿತ್ ಕರೆಂಟ್ ನೋಟಿಫಿಕೇಶನ್ಸ್ ಏನೇನಿದೆ, ಕರೆಂಟ್ ಅಪ್ಡೇಟ್ಸ್ ಏನಿದೆ, SSB ಪ್ರೋಸೆಸ್ ಹೇಗೆ ನಡೆಯುತ್ತೆ, ಯಾವಾಗ ನೋಟಿಫಿಕೇಶನ್ ಬರುತ್ತೆ ಅನ್ನೋದನ್ನು, ಯಾವಾಗ ನೋಟಿಫಿಕೇಶನ್ ಆನ್ ಆ್ಯಂಡ್ ಆಫ್ ಆಗುತ್ತೆ ಅನ್ನೋದನ್ನು ನಾನು
ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಹರಸಿ ಹಾರೈಸಿ ಆಶೀರ್ವದಿಸಿ. ತಪ್ಪದೆ ಗರ್ವಿಕ್ ಯೂಟ್ಯೂಬ್ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ, ಹೋಗ್ಬಿಟ್ಟು ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.